ಆತ್ಮೀಯ ಶಿಕ್ಷಕ ಬಂಧುಗಳೇ, ಇಂದು ಹೂವಿನಡಗಲಿಯ ಲಿಟ್ಲ್ ಚಾಂಪ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದ ನಡೆಯುವ 2025-26ನೇ ಸಾಲಿನ ಸಹಪಠ್ಯ ಚಟುವಟಿಕೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ದಿನ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆಯ ದಿನ ಆಗಿರುವುದರಿಂದ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ನಮನ ಸಲ್ಲಿಸಿ ಗೌರವ ಸೂಚಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಎ ಕೋಟ್ಯಪ್ಪರವರು, ಇಂದಿನ ದಿನಮಾನದಲ್ಲಿ ಶಿಕ್ಷಕರು ಪಾಠ ಬೋಧನೆ ಜೊತೆಗೆ ಸಹಪಠ್ಯ ಕಲಿತಲ್ಲಿ ಇನ್ನೂ ಕೂಡ ಅವರಿಗೆ ಒಂದು ಸ್ಥಾನಮಾನ ಈ ಸಮಾಜದಲ್ಲಿ ಹೆಚ್ಚುತ್ತೆ. ಜೊತೆಗೆ ಸಾಮಾಜಿಕ ಜ್ಞಾನವನ್ನು, ಹೊರ ಜಗತ್ತಿನ ಒಂದು ವಾಸ್ತವಿಕ ಪ್ರಪಂಚದ ಜ್ಞಾನವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಈ ಸಹಪಠ್ಯ ಚಟುವಟಿಕೆಗಳು ಶಿಕ್ಷಕರ ಒಂದು ಮೌಲ್ಯವನ್ನು, ಅವರ ಪಾಠ ಬೋಧನೆಯ ನೈಪುಣ್ಯತೆಯ ಮೌಲ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಕೊಟ್ರೇಶ್ ಸರ್, ಅಧ್ಯಕ್ಷರು, ಆಡಳಿತ ಮಂಡಳಿ ಲಿಟ್ಲ್ ಚಾಂಪ್ ಆಂಗ್ಲ ಮಾಧ್ಯಮ ಶಾಲೆ ಅವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾದಂಥ ಶ್ರೀಯುತ ಆರ್ ಮಿಠಾನಾಯ್ಕರವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟರು. ಈ ಒಂದು ಕಾರ್ಯಕ್ರಮದಲ್ಲಿ ಬಿಸಿಯೂಟ ಯೋಜನೆಯ ಅಧಿಕಾರಿಗಳಾದಂಥ ಶ್ರೀಯುತ ಹನುಮಂತಪ್ಪರವರು, TPO ರಫೀಕ್ ಅಹಮದ್ ಖವಾಸ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಶ್ರೀ ಕಾಂತೇಶ್ ಸರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ VB ಜಗದೀಶ್, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಗಡ್ಡಿ ಶಿವಕುಮಾರ್, ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶೇಖ್ ಅಹಮದ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ವೀರೇಂದ್ರ ಪಾಟೀಲ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಯಶೋನಾಯ್ಕ್, ಹಾಗೆಯೇ GPT ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಎಂಕನಾಯ್ಕ್, ಹಾಗೆಯೇ ಶಿಕ್ಷಣ ಸಂಯೋಜಕರಾದಂಥ ಶ್ರೀಯುತ ನರೇಶ್ ರವರು, ಹಾಗೂ ನ್ಯಾಯ ನಿರ್ಣಾಯಕರಾಗಿ ಪ್ರಾಥಮಿಕ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಸಹ ಶಿಕ್ಷಕರು ಭಾಗವಹಿಸಿದ್ದರು. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳು, CRPಗಳು ಮತ್ತು BRPಗಳು ಸೇರಿ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ವಿಜೇತರಾಗಿ ವಿಜಯನಗರ ಜಿಲ್ಲೆಯಲ್ಲಿ ನಡೆಯುವಂತಹ ಜಿಲ್ಲಾ ಮಟ್ಟದಕ್ಕೆ ಆಯ್ಕೆಯಾದರು. ಸುಂದರತರ ಪಿನಾಕದರ ಹರ ಸುಂದರತರ ಪಿನಾಕದರ ಹರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. 2025-26ನೇ ಸಾಲಿನ ತಾಲೂಕಾ ಮಟ್ಟದ ಶಿಕ್ಷಕರ ಸಹಪಠ್ಯ ಚಟುವಟಿಕೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಈ ಶಾಲೆಯ ಆಡಳಿತ ಮಂಡಳಿಯ ಈ ಸಂಭ್ರಮದ ಅಧ್ಯಕ್ಷರಾದ ಕೊಟ್ರೇಶ್ವರ್ ಅವರೇ, ಹಾಗೆಯೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ VB ಜಗದೀಶ್ ಅವರೇ, ಹಾಗೆಯೇ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕಾಂತೇಶ್ ಅವರೇ, TPO ಈ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಕೇವಲ ಪಾಠ ಬೋಧನೆ ಮಾಡೋದಷ್ಟೇ ಅಲ್ಲ, ಅನೇಕ ಸಹಪಠ್ಯ ಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳೋದ್ರ ಮೂಲಕ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಅವರು ತಮ್ಮ ಕೊಡುಗೆಗಳನ್ನು ನೀಡುವುದರ ಮೂಲಕ ತಮ್ಮ ಪ್ರತಿಭೆಗಳನ್ನು ಇಲ್ಲಿ ಒಂದು ಹೊರಹಾಕಲಿಕ್ಕೆ ಒಂದು ವೇದಿಕೆಯನ್ನು ಇಲಾಖೆ ಸೃಷ್ಟಿಸಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ಶಿಕ್ಷಕರು, ನಮ್ಮ ತಾಲೂಕಿನ ಅನೇಕ ಶಿಕ್ಷಕರು ಇಲ್ಲಿ ಭಾಗವಹಿಸಬೇಕಾಗಿತ್ತು. ತುಂಬ ಕಡಿಮೆ ಸಂಖ್ಯೆ ಇದೆ ಶಿಕ್ಷಕರ ಭಾಗವಹಿಸುವ ಶಿಕ್ಷಕರ ಸಂಖ್ಯೆ ತುಂಬ ಕಡಿಮೆ ಇದೆ. ನಾವು ನಿನ್ನೆ BOರವರು ಮತ್ತು ನಾವು ಮಾತಾಡಿದಂತೆ ಇವತ್ತು ಒಂದು ಕಾರ್ಯಕ್ರಮ, ಅದು ನಮಗೆ 4 ಮತ್ತು 5ನೇ ತರಗತಿಯ ಶಿಕ್ಷಕರಿಗೆ, ಕನ್ನಡ ಮತ್ತು ಗಣಿತ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಒಂದು ಕಾರ್ಯಾಗಾರವನ್ನು ಮಾಡಬೇಕು ಅಂತೇಳಿ ಅವರು ಈಗ ಸುಮಾರು ಒಂದು 15 ದಿನಗಳ ಹಿಂದೆ ನಮ್ಮ APF ಸಹಯೋಗದೊಂದಿಗೆ ನಾವು ಆ ಕಾರ್ಯಾಗಾರಗಳನ್ನು ಮಾಡ್ತಿರ್ತೀವಿ.
ಅವ್ರು ಕೇಳ್ಕೊಂಡಿದ್ರು, ಬಟ್ ಆದರೆ ಕೊಡೋಕ್ಕಾಗಿರಲಿಲ್ಲ. ಆದರೆ ಆ ಕಾರ್ಯಾಗಾರಗಳು ಕೂಡ ನಮ್ಮ ಶಿಕ್ಷಕರ ಒಂದು ಕಲಿಕೆಗೆ ಪೂರಕವಾಗಿ ಆ ಕಾರ್ಯಕ್ರಮಗಳು, ಸಮಾಲೋಚನಾ ಸಭೆಗಳು ಬಹಳ ಅವಶ್ಯಕವಾಗಿರುತ್ತವೆ. ಹಾಗಾಗಿ ಆ ಕಾರ್ಯಕ್ರಮವನ್ನು ಶನಿವಾರ ಮಾಡಬೇಕು ಅಂತ ಅವರು ಈಗಾಗಲೇ 15 ದಿನದಿಂದಲೇ ಕೇಳಿದರು. ಹಾಗಾಗಿ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಆದರೂ ಕೂಡ ಇದಕ್ಕೆ ವಿಶೇಷವಾಗಿ ಅಂದರೆ ಸಹಪಠ್ಯ ಚಟುವಟಿಕೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲ ಶಿಕ್ಷಕರು ಕೂಡ, ಆಸಕ್ತಿ ಹೊಂದಿರತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಭಾಗವಹಿಸಬೇಕು ಅಂತೇಳಿ ನಾವು ನಮ್ಮ BORS ಅವರು ಕೂಡ ಹೇಳಿದರು. ಮತ್ತು ನಾವು ಕೂಡ ಮೆಸೇಜ್ ಕೂಡ ಹಾಕಿದ್ವಿ ಎಲ್ಲ ಶಿಕ್ಷಕರ, ಮುಖ್ಯ ಶಿಕ್ಷಕರ ಗ್ರೂಪ್ಗಳಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಈ ಸಹಪಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂತೇಳಿ. ಹಾಗೆಯೇ ಸಂಘದ ಅಧ್ಯಕ್ಷರು ಉತ್ಸಾಹವನ್ನು ತೋರಿಸುವುದರ ಮೂಲಕ ಮಕ್ಕಳಲ್ಲಿ ಆ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಅವರು ಕಾರಣೀಭೂತರಾಗ್ತಾರೆ ಅನ್ನೋದು ಇಲಾಖೆಯ ಆಶಯ. ಹಾಗೆಯೇ ಅನೇಕ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಕೂಡ ನಡೀತವೆ. ಆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಲ್ಲಿ ಅನೇಕ ಮಕ್ಕಳು ಭಾಗವಹಿಸ್ತಾರೆ. ಆ ಮಕ್ಕಳನ್ನು ಕೂಡ ನಮ್ಮ ಶಿಕ್ಷಕರೇ ತಯಾರಿ ಮಾಡಿ ಕರ್ಕೊಂಡು ಬಂದಿರ್ತಾರೆ. ಆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಕೂಡ ಮೊನ್ನೆ 4ನೇ ತಾರೀಕಿನಂದು ತುಂಬ ಯಶಸ್ವಿಯಾಗಿ ಎಲ್ಲ ಮಕ್ಕಳು ಕೂಡ ತಾಲೂಕು ಮಟ್ಟದ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಮತ್ತು ಈ ಶಾಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಕೊಟ್ರೇಶ್ವರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಶಿಕ್ಷಕರು ಹಿಂದೆ ಮಾರ್ಗದರ್ಶನ ಶಿಕ್ಷಕರ ಒಂದು ಪ್ರೋತ್ಸಾಹ ಅಂತ ಆ ಹಿನ್ನೆಲೆಯಲ್ಲಿ ಹಂಗಿದ್ದಾಗ ಇಲ್ಲಿ ಕೂಡ ಇವತ್ತು ನಮ್ಮ ಸ್ಪರ್ಧೆ ನಮಗೆ ಒಂದು ಖುಷಿ. ನಮ್ಮಲ್ಲಿ ಸ್ಪರ್ಧೆಯನ್ನು ಹೇಳಿ ನಾವು ಕೂಡ ಒಬ್ಬರಲ್ಲಿ ಅನೇಕ ಕೌಶಲ್ಯ ಇರ್ತವೆ, ಒಬ್ಬರಿಗೊಬ್ರು ಹಂಚ್ಕೊಂಡಂಗೆ ಆಗ್ತದೆ. ಅಲ್ಲಿ ಹೆಚ್ಚು ಭಾಗವಹಿಸೋದ್ರಿಂದ ಅವ್ರ ಕೌಶಲ್ಯನ ಅವರಲ್ಲಿ ಏನಿತ್ತು ನಮ್ಮಲ್ಲಿ ಏನಿದೆ ಒಬ್ರಿಗೊಬ್ಬರು ಮಾಡ್ಕೊಂಡು ನಾವು ಇನ್ನೂ ಹೆಚ್ಚು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ನೆಲೆಯಲ್ಲಿ ಮುಂದಿನ ದಿನಮಾನದಲ್ಲಿ ನಮ್ಮ ಮೀಡಿಯಾ ನಾಯಕರು ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕೊಟ್ರೆ ಸರ್ ಕೂಡ ಬಹಳ ಸಾಥ್ ಕೊಟ್ಟರು. ನೋಡಿ ಎಷ್ಟು ಸಿಂಪಲ್ ಆಗಿ ಸರಳವಾಗಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ವಾತಾವರಣ ಕೂಡ ಬಹಳ ಕೂಲ್ ಇದೆ. ಇದರಲ್ಲಿ ನಮ್ಮ ಒಂದು ಏನು ಸ್ಪರ್ಧೆಗಳು ನಮ್ಮ ಸ್ಪರ್ಧೆಗಳಲ್ಲಿ ನಾವು ಭಾಗವಹಿಸಿ ಎಲ್ಲರೂ ಕೂಡ ತಮ್ಮ ಏನು ನೈಪುಣ್ಯತೆ ಇದೆ, ಕೌಶಲ್ಯಗಳಿದ್ದಾವೆ, ಆ ಸ್ಪರ್ಧೆಗಳಲ್ಲಿ ತಮ್ಮ ನೈಪುಣ್ಯತೆ ಕೌಶಲ್ಯವನ್ನು ತೋರಿಸಿ ತಾವು ಪ್ರಥಮವಾಗಿ ಬರ್ತಕ್ಕಂಥ ನಿಟ್ಟಿನಲ್ಲಿ ತಮಗೆ ಪಾರ್ಟಿಸಿಪೇಟ್ ಆಗಲಿ, ತಾವು ಬಹಳ ಆಸಕ್ತಿಯಿಂದ ಭಾಗವಹಿಸಿ ತಮಗೆ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ಹಾರೈಕೆಯನ್ನು ಕೂಡ ಹಾರೈಸ್ತಾ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ತಾಲೂಕು ರಾಜ್ಯ ಮಟ್ಟದ ನಮ್ಮಲ್ಲಿ ನಮ್ಮ ತಾಲೂಕಿನಿಂದ ಇದರಲ್ಲಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಅಷ್ಟೊಂದು ನಮ್ಮ ತಾಲೂಕಿನಲ್ಲಿ ಕೌಶಲ್ಯ ಹೊಂದಿರತಕ್ಕಂಥ ಶಿಕ್ಷಕರಿದ್ದಾರೆ. ಪ್ರತಿ ವರ್ಷ ಕೂಡ ಸಾಕಷ್ಟು ಜನ ಪ್ರತಿಭಾವಂತ ನಮ್ಮ ವೃತ್ತಿ ಬಂಧುಗಳು ಜಿಲ್ಲಾ ಹಂತದಲ್ಲಿ ಕೂಡ ವಿಜೇತರಾಗಿ ರಾಜ್ಯ ಹಂತಕ್ಕೆ 2-3 ಜನ ಪ್ರತಿ ವರ್ಷ ಭಾಗವಹಿಸ್ತೀವಿ. ನಾನು ಕಳೆದ 4-5 ವರ್ಷಗಳಿಂದ ಗಮನಿಸ್ತಾ ಇದ್ದೇನೆ, ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದೇನೆ. ಎಲ್ಲಿ ರಾಜ್ಯ ಹಂತದ ಒಂದು ಸಹಪಠ್ಯ ಚಟುವಟಿಕೆಗಳು ನಡೀತಾವೋ ಆ ಜಿಲ್ಲಾ, ಆ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡುವ ಮೂಲಕವಾಗಿ ಸಾಕಷ್ಟು ಒಂದಷ್ಟು ತಾರತಮ್ಯ ಅನುಭವಿಸ್ತಕ್ಕಂಥದ್ದನ್ನು ನಮ್ಮ ಏನು ರಾಜ್ಯ ಹಂತದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಶಿಕ್ಷಕರಿಗೂ ಆ ವಿಚಾರ ಗೊತ್ತಿದೆ. ಅದು ಬದಲಾಗಬೇಕು. ಪ್ರತಿಭೆ ಇದೆಯೋ ಅವರಿಗೆ ಪುರಸ್ಕಾರ ದೊರೆಯುವ ನಿಟ್ಟಿನಲ್ಲಿ ಅಚ್ಚುಕಟ್ಟಾಗಿ ಇದನ್ನು ಜಾರಿಗೊಳಿಸುವಂತಹ ಪ್ರಯತ್ನಗಳಾಗಬೇಕು. ಯಾಕಂದರೆ ತುಂಬ ಸಾಕಷ್ಟು ವರ್ಷಗಳಿಂದ ಗಮನಿಸಿದ ಹಾಗೆ ರಾಜ್ಯ ಹಂತಕ್ಕೆ ಹೋಗಿದ್ದೀವಿ, ಆದರೆ ರಾಜ್ಯ ಹಂತದಲ್ಲಿ ಪ್ರಥಮ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಅಳಲನ್ನು ಗೋಳನ್ನು ಆ ಕಡೆ ಹೋಗಿ ಬಂದಿರತಕ್ಕಂಥ ನಮ್ಮ ವೃತ್ತಿ ಬಂಧುಗಳು ತೋಡ್ಕೊಂಡಿದ್ದಾರೆ. ಇದು ಕೂಡ ಒಂದಷ್ಟು ಬದಲಾಗಬೇಕು. ಆದರೆ ಈ ವರ್ಷ ಬದಲಾಗುತ್ತೆ ಅಂತೇಳಿ ಆಶಯದೊಂದಿಗೆ ನಮ್ಮೆಲ್ಲ ವೃತ್ತಿ ಬಂಧುಗಳು ಜಿಲ್ಲಾ ಹಾಗೂ ರಾಜ್ಯ ಹಂತದಲ್ಲಿ ಭಾಗವಹಿಸಿ ಯಶಸ್ಸನ್ನು ಕಾಣಲಿ ಅಂತೇಳಿ ಹಾರೈಸ್ತಾ ನನ್ನ 2 ಮಾತುಗಳನ್ನು ಶ್ರೀ ಗಡ್ಡಿ ಶಿವಕುಮಾರ್ ಸರ್ ಅವರಿಗೆ ಸಮಾರಂಭದ ಪರವಾಗಿ ಅಭಿನಂದನೆಗಳು. ಈ ಒಂದು ಶಾಲೆಯ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ಮಿತ್ರರೇ, ಸೊ ಪ್ರಾಯಶಃ ಇವತ್ತು ಇದು ನಮ್ಮ ದಿನಾಚರಣೆ ಅಂತ ಭಾವಿಸಿದ್ದೆ ನಾನು. ಯಾಕಂದರೆ ನಮಗಾಗಿ ಇಲಾಖೆ ಆಯೋಜಿಸಿರುವಂಥ ಒಂದು ಅದ್ಭುತ ಕಾರ್ಯಕ್ರಮ ಇದಾಗಿದೆ. ಪ್ರಾಯಶಃ ಇಲಾಖೆಯ ಕೆಲಸದ ಒತ್ತಡದಿಂದಾಗಿಯೋ ಅಥವಾ ಶನಿವಾರ ಎನ್ನುವಂಥ ಹಿನ್ನೆಲೆಯಿಂದಾಗಿಯೋ ಭಾಳಷ್ಟು ಶಿಕ್ಷಕರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಹೋದ ವರ್ಷ ಆಚೆ ವರ್ಷ
ಭಾಳಷ್ಟು ಜನ ಇದ್ದರು. ಈ ವರ್ಷನೇ ಒಂದು ಸ್ವಲ್ಪ ಸಂಖ್ಯೆ ಕಡಿಮೆಯಾಗಿದೆ. ನಮ್ಮ ಹೂವಿನ ಹಡಗಲಿ ಹೇಗೆ ಅಂದರೆ ಅದ್ಭುತವಾದಂಥ ಒಂದು ಕಲಾವಿದರು ಮತ್ತು ಪ್ರತಿಭೆ ಇರುವಂತಹ ಒಂದು ಕ್ಷೇತ್ರ ನಮ್ಮ ಹಡಗಲಿ ತಾಲೂಕು. ಇಲ್ಲಿರ್ತಕ್ಕಂಥ ಪ್ರತಿಭೆ ನಾನು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದಾಗ ಇಲ್ಲಿರ್ತಕ್ಕಂಥ ಪ್ರತಿಭೆ ಸಾಹಿತ್ಯ ಕ್ಷೇತ್ರದಲ್ಲಿರ್ಬೋದು, ಸಂಗೀತ ಕ್ಷೇತ್ರದಲ್ಲಿರ್ಬೋದು, ಇನ್ನಿತರೆ ಯಾವುದೇ ರಂಗದಲ್ಲಿರ್ಬೋದು, ಅದ್ಭುತವಾದಂಥ ಪ್ರತಿಭೆ ಉಳ್ಳ ಒಂದು ನಾಡು ಅಂದರೆ ಅದು ನಮ್ಮ ಮಲ್ಲಿಗೆ ನಾಡು ಹಡಗಲಿ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ. ಯಾಕಂದರೆ ಇಲ್ಲಿರ್ತಕ್ಕಂಥ ಪ್ರತಿಭೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಯಾವುದು ಕಡಿಮೆ ಇಲ್ಲ ಎನ್ನುವಂಥ ಪ್ರತಿಭೆ ನಮ್ಮ ಶಿಕ್ಷಕ ಬಂಧುಗಳಲ್ಲಿ ನಾವು ಕಾಣ್ತೇವೆ. ಯಾಕೋ ಏನೋ ಇವತ್ತು ಸಂಖ್ಯೆ ಕಡಿಮೆ ಇರೋದು ನೋಡಿ ನನಗೂ ಕೂಡ ಬೇಜಾರಾಯ್ತು. ಇನ್ನು ಶನಿವಾರ ಪ್ರಾಯಶಃ ಶಾಲೆ ಮುಗಿಸ್ತೀವಿ ಅರ್ಪಿಸಿ ಅಂತ ಹೇಳ್ತಾ ಇವತ್ತು ನನಗೂ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಲಾಖೆಗೆ ವಂದಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಚಟುವಟಿಕೆಗಳ ಕಾರ್ಯಕ್ರಮ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಪಾಠದ ಜೊತೆಗೆ ಪಾಠಕ್ಕೆ ಪೂರಕವಾಗಿರ್ತಕ್ಕಂಥ ವಿಷಯಗಳನ್ನು ತಮ್ಮಲ್ಲಿ ಅಡಗಿರ್ತಕ್ಕಂಥ ಕೌಶಲ್ಯಗಳ ಅನಾವರಣ ಇವತ್ತು ಆಗ್ತದೆ. ಈ ಒಂದು ಕೌಶಲ್ಯಗಳ ಒಂದು ಹೊರಹೊಮ್ಮುವಿಕೆಯಿಂದ ಶಿಕ್ಷಕರಲ್ಲಿನ ಜ್ಞಾನದ ವಿನಿಮಯ ಕೂಡ ಆಗುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಏನು ಸ್ಪರ್ಧಿಗಳು ಇವತ್ತು ಆಗಮಿಸಿದ್ದೀರಿ, ಎಲ್ಲರೂ ಹೇಳಿದಂತೆ 5% ಶಿಕ್ಷಕಿಯರು ಭಾಗವಹಿಸಿರ್ತಕ್ಕಂಥದ್ದು ಬಹಳಷ್ಟು ಒಂದು ದುಃಖಕರದ ವಿಷಯ. ಇರ್ತಕ್ಕಂಥ ಶಿಕ್ಷಕರು ತಮ್ಮಲ್ಲಿ ಏನು ಸುಪ್ತವಾಗಿ ಅಂತ ಹೇಳೋದಿಲ್ಲ, ಯಾಕಂದರೆ ಈಗಾಗಲೇ ನಿಮ್ಮಲ್ಲಿ ಜ್ಞಾನ ಹೊರಹೊಮ್ಮಿರ್ತದೆ. ಅದು ತಾಲೂಕಾ ಹಂತದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇನ್ನೂ ಏನು ಹಂಚಿಕೊಳ್ತಕ್ಕಂಥ ಕಾರ್ಯಕ್ರಮ ಇದು ಅಂತೇಳಿ ಇದೊಂದು ಸ್ಪರ್ಧಾ ರೂಪದಲ್ಲಿ ನಿರ್ಮಾಣ ಮಾಡೋದ್ರ ಮೂಲಕ ತಮ್ಮ ಜ್ಞಾನದ ಕೌಶಲ್ಯ ಎಲ್ಲರಲ್ಲಿ ಪಸರಿಸುವಂತಾಗಿ ಆ ಒಂದು ಜ್ಞಾನ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದವರೆಗೆ ನಮ್ಮ ಹೂವಿನ ಹಡಗಲಿಯಲ್ಲಿ ಇರ್ತಕ್ಕಂಥ ಕೌಶಲ್ಯ ಹೊರಹೊಮ್ಮಂತ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜನೆ ಆಗಿದೆ. ಜೊತೆಗೆ ಈಗಾಗಲೇ ಶೇಖಮತ್ ಸರ್ ಹೇಳಿದಂತೆ ಹಡಗಲಿಯಲ್ಲಿ ಎಲ್ಲ ಪ್ರತಿಭಾನ್ವಿತ ಶಿಕ್ಷಕರಿದ್ದಾರೆ. ಅಂಥ ಒಂದು ಕ್ಷೇತ್ರ ನಮ್ಮ ಶಿಕ್ಷಕ ಕ್ಷೇತ್ರ. ಹಾಗೆಯೇ ನಮ್ಮ ಈಗ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಕ್ರೀಡಾ ಕ್ಷೇತ್ರಗಳಲ್ಲಿ ಅನೇಕ ಸ್ಪರ್ಧಾಳುಗಳು ನಮ್ಮ ಹೂವಿನ ಹಡಗಲಿಯ ಹೆಸರನ್ನು ರಾಜ್ಯಾದ್ಯಂತ ಏನು ಗೌರವ ತರುವಂಥ ರೀತಿಯಲ್ಲಿ ಇವತ್ತು ಸ್ಥಾನಮಾನವನ್ನು ಗಳಿಸಿದ್ದಾರೆ. ಹಾಗಾಗಿ ಎಲ್ಲ ಸ್ಪರ್ಧಿಗಳಿಗೆ ಶುಭವನ್ನು ಕೋರ್ತೇನೆ. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಡಿಸೆಂಬರ್ 31 ಒಳಗಡೆ ಸರ್ಕಾರಿ ನೌಕರರ ಕ್ರೀಡಾಕೂಟ ಕೂಡ ಆಯೋಜನೆ ಆಗ್ತದೆ. ಆ ಕ್ರೀಡಾಕೂಟಕ್ಕೆ ತಾವುಗಳು ಸಿದ್ಧರಾಗ್ರಿ ಅಂತಕ್ಕಂಥ ಒಂದು ಆಹ್ವಾನವನ್ನು ನೀಡ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಈ ದಿನ ನನಗೆ ಒಂದು ಆಶ್ವಾಸನ ಸ್ಪರ್ಧೆಯಲ್ಲಿ ಬಂದಿರತಕ್ಕಂಥ ವಿಷಯ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕುಸಿತಕ್ಕೆ ಕಾರಣ ಮತ್ತೆ ಪರಿಹಾರ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅನೇಕ ರೀತಿಯಾದಂತಹ ಒಂದು ಯೋಜನೆಗಳನ್ನ ಹಾಕೊಂಡಿದ್ದಾಗಿ ಕೂಡ ಇವತ್ತು ನಮ್ಮ ಒಂದು ಶಾಲೆಗಳಲ್ಲಿ ದಾಖಲಾತಿ ಕುಸಿತಕ್ಕೆ ಕಾರಣ ಸರಿಯಾದಂತಹ ಪಾಲಕರಲ್ಲಿ ಒಂದು ಜಾಗೃತಿ ಇರದೇ ಇರತಕ್ಕಂಥದ್ದು, ಮತ್ತೆ ಮಕ್ಕಳಲ್ಲಿ ಕೂಡ ಒಂದು ನೆಗ್ಲಿಜೆನ್ಸಿಯನ್ನ ನಾವು ಕಾಣ್ತಾ ಇದ್ದೇವೆ. ನಾನು ಓದಬೇಕು ಕಲಿಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇದ್ದಾಗಿ ಕೂಡ ನಿರಂತರವಾಗಿ ಮಕ್ಕಳು ಶಾಲೆಗೆ ಬಾರದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಅನೇಕ ರೀತಿಯಾದಂತಹ ಒಂದು ದುಶ್ಚಟಗಳಿಗೆ ದಾಸರಾಗಿ ಶಾಲೆಗೆ ಗೈರುಹಾಜರಾಗೋದ್ರ ಮೂಲಕವಾಗಿ ಅವರು ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಬಡತನ ಅಂತಕ್ಕಂಥದ್ದು ಬಹಳ ಮುಖ್ಯ ಕಾರಣವಾಗಿದೆ. ಬಡತನವನ್ನು ಹೋಗಲಾಡಿಸಲಿಕ್ಕೆ ಅನೇಕ ರೀತಿಯಾದಂತಹ ಒಂದು ಯೋಜನೆಗಳನ್ನು ಹಾಕೊಂಡಿದ್ದಾಗಿ ಕೂಡ ಇವತ್ತು ಅವರ ಮನೆಯ ಕಷ್ಟಗಳನ್ನು ನೀಗಿಸಲಿಕ್ಕೆ ಶಾಲೆಗೆ ಹೋಗುವಂತಹ ಮಗುವನ್ನ ಅವರು ಬಿಡಿಸಿಕೊಂಡು ಆ ಒಂದು ಕೆಲಸಕ್ಕೆ ಕರ್ಕೊಂಡು ಹೋಗುವಂತಹ ಸನ್ನಿವೇಶದಲ್ಲಿ ಅಲ್ಲಿ ಹಾಜರಾತಿ ಕಡಿಮೆ ಆಗಲಿಕ್ಕೆ ಕಾರಣ ಅಂತ ಹೇಳಬಹುದು. ಜೊತೆಗೆ ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಬಿಸಿಯೂಟದ ಯೋಜನೆ ಇವೆಲ್ಲವೂ ಕೂಡ ಸಮರ್ಪಕವಾಗಿ ಕೊಟ್ಟಾಗಿ ಕೂಡ ಆ ಮಕ್ಕಳು ಅದರಲ್ಲಿ ಭಾಗವಹಿಸಲಿಕ್ಕೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಾಗವಹಿಸಿದಾಗಿರೂ ಕೂಡ ಅಲ್ಲಿ ಸಮಂಜಸವಾಗಿರ್ತಕ್ಕಂತಹ ಒಂದು ಗುರಿಯನ್ನು ನಾವು ತಲುಪಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಆ ಒಂದು ದಾಖಲಾತಿ ಕುಸಿತಕ್ಕೆ ಕಾರಣ ಬಹುಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲ ನೋಡ್ತಾ ಇರ್ತಾರೆ. ಶಿಕ್ಷಕರು ಒಂದೇ ಅಲ್ಲ, ಶಿಕ್ಷಕರ ಜೊತೆ ಇಡೀ ಜಗತ್ತ ನಮ್ಮನ್ನ ನೋಡ್ತಾ ಇರುತ್ತೆ. ಈ ಇಡೀ ಜಗತ್ತು ಕೂಡ ನಮ್ಮನ್ನ ಶಿಕ್ಷಕರು ಅಂತ ಗುರುತಿಸ್ಬೇಕು
ಶಿಕ್ಷಕನಾಗಿರ್ಬೋದು ಅಥವಾ ನಮ್ಮಲ್ಲಿರ್ತಕ್ಕಂಥ ಏನೋ ಚಟುವಟಿಕೆ ಅಂದ್ರೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆಯನ್ನ ಆ ಮಗುವಿಗೆ ದಾರೆ ಎರಿಬೇಕು. ಆ ದಾರೆ ಎರೆಯೋದ್ರ ಜೊತೆ ನಮ್ಮ ಒಂದು ಒಳ್ಳೆತನಗಳನ್ನು ಕೂಡ ಅವನಲ್ಲಿ ಆಳಪಡಿಸ್ಬೇಕಾಗುತ್ತೆ. ಭಜನೆ ಓಕೆ ಸರ್. ಏನು ಪ್ರಯೋಗ ಏನು ಮಾಡ್ತಾ ಇದ್ದೀರಾ? ಹಾಂ, ಇಂಧನ ಉಳಿತಾಯ. ಪೆಟ್ರೋಲಿನಿಂದ ಗ್ಯಾಸ್ ತಯಾರಿಕೆ ಮಾಡ್ತಾ ಇದ್ದೀವಿ ಸರ್. ಹ್ಮ್, ಹ್ಮ್. ಇದ್ರ ಬದಲಿ ನಾವು ಕಬ್ಬಿನ ಫ್ಯಾಕ್ಟ್ರಿಯಲ್ಲಿ ಎಥನಾಲ್ ಅಂತ ಸಿಗುತ್ತಲ್ಲ ಸರ್, ಎಥನಾಲ್ ಬಳಸ್ಕೊಂಡು ಮಾಡ್ಬೋದು ಸರ್. ಎಥೆನಾಲ್. ಸರ್ ಏನಾದರೂ ನಾಟ್ ಸೇಮ್ ಗ್ಯಾಸ್ ಥರನೇ ಫೇಲ್ ಭಾಳನೇ ಬರುತ್ತೆ ಸರ್. ಹಾಂ ಹಾಂ. ನಿಮ್ದು ಯಾವ ಶಾಲೆ ಮೇಡಮ್? ನಮ್ಮದು KPS ಬಾಯ್ಸ್ ಎರಡಲ್ಲಿ ಎರಡಾಗಿ KPS ಬಾಯ್ಸ್. ಬರುತ್ತೆ. ಅಭಿವೃದ್ಧಿಯಲ್ಲಿ ಎಲ್ಲ ಯುವಕರ ಪಾತ್ರ, ಯುವಕರು ಭಾಗವಹಿಸಿದ್ರೆ ಸಾಕು. ಆ ನಿಟ್ಟಿನಲ್ಲಿ ತುಂಬಾ ಫೋರ್ಸ್ ಆಗಿ ದೇಶ ಮುಂದೆ ಹಿಡಿತೈತಿ. ಹಾಗಾಗಿ ಇನ್ನೊಂದು ನಮ್ಮ ಖುಷಿ ಏನಂತ ಬಂದ್ರೆ, ನಮ್ಮ ದೇಶ ಯುವಕರ ದೇಶ. ಆ ನಿಟ್ಟಿನಲ್ಲಿ ಆ ಯುವಕರ ಯುವ ಸಂಪನ್ಮೂಲವನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡ್ರೆ ನಮ್ಮ ದೇಶವು ವಿಶ್ವಗುರು ಆಗಕ್ಕೆ ಖಂಡಿತ ಸಾಧ್ಯ. ಉದಾಹರಣೆಗೆ ಈಗ ಚೀನಾದಲ್ಲಿ ಅವ್ರೇನಂತ ಹೇಳ್ತಾರೆ, ಅಲ್ಲಿ ಯುವಕರ ಸಂಖ್ಯೆ ಕಡಿಮೆ ಇದೆ. ಅವ್ರು ಈಗ ಬಯಸ್ತಾ ಇದ್ದಾರೆ ಯುವಕರು ಬೇಕು, ಯುವಕರು. ಇದರಲ್ಲಿ ತಮ್ಮ ಅಕೌಂಟ್ ನಂಬರ್ ಮತ್ತೆ ಸಂಜಯ್ ಮಲ್ಹೋತ್ರಾ. ಸಂಜಯ್ ಮಲ್ಹೋತ್ರಾ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಯಾರು? ಎಲ್ಲಿ ಸರ್? ಕರ್ನಾಟಕದ